ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ತಪ್ಪು ಮಾಡಿದ್ಮೇಲೆ ಹೇಳ್ಬೇಕಲ್ವಮ್ಮ? ನೀವು ತಪ್ಪು ಮಾಡ್ಲಿಲ್ಲ ಅತ್ತೆ. ನನ್ ಫೋನಲ್ಲಿ ಆ ನಂಬರ್ ಇದ್ದಿದ್ದಕ್ಕೆ ನೀವು ತಪ್ಪು ತಿಳ್ಕೊಂಡ್ರಿ ಅಷ್ಟೇ. ಈಗ್ಲಾದ್ರೂ ಆ ಫೋನ್ ಮಾಡಿದ್ದು ನಾನಲ್ಲ ಅಂತ ನಿಮಗ್ ಗೊತ್ತಾಯ್ತಲ್ಲ, ಸಾಕತ್ತೆ, ಅಷ್ಟು ಸಾಕು. ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾದ್ರೆ ಸಾಕಾಗಲ್ಲ ಶ್ಯಾಮ. ತಪ್ಪು ಮಾಡಿದ್ ಯಾರು ಅನ್ನೋದು ತಿಳಿಲೇಬೇಕು. ತಪ್ಪು ಮಾಡಿದ್ದು ಅಲ್ದೇನೆ ಆ ತಪ್ಪನ್ನ ನಿನ್ಮೇಲೆ ಹಾಕಕ್ ನೋಡಿದವ್ರು ಯಾರು ಅಂತ ನನಗೆ ತಿಳ್ಕೊಳ್ಳೇಬೇಕು. ಖಂಡಿತವಾಗ್ಲೂ ಅದು ನಮ್ಮ ಮನೇಲಿರೋರ್ದೇ ಕೆಲಸ ಆಗಿರುತ್ತೆ. ನಮ್ಮ ಮನೇಲಿದ್ದು ನಮ್ಮ ಉಪ್ಪು ತಿಂದು ನಮ್ಮ ಕಂಪನಿಗೆ ದ್ರೋಹ ಮಾಡಕ್ ನೋಡಿದ್ರು. ಹಾಗೆ ದ್ರೋಹ ಮಾಡಕ್ ನೋಡಿದ್ದು ನಮ್ ತೋಟದ ಕೆಲ್ಸದವ್ರು ಇರ್ಬೋದು, ನಮ್ಮ ಅಡ್ಗೆಯವರು ಇರ್ಬೋದು, ನಮ್ ಕಾರ್ ಡ್ರೈವರ್ ಕೂಡ ಇರ್ಬೋದು, ಯಾರಾದ್ರೂ ಇರ್ಬೋದು. ಅದ್ಯಾರು ಅಂತ ತಿಳ್ಕೊಂಡು ಮೊದಲು ಅವ್ರನ್ನ ಕೆಲಸದಿಂದ ಕಿತ್ತಾಕ್ಬೇಕು. ಕೆಲ್ಸದಿಂದ ತೆಗೆದ್ರೆ ಸರಿ ಹೋಗಲ್ಲ ಡ್ಯಾಡಿ. ನಮಗ್ ದ್ರೋಹ ಮಾಡ್ಬೇಕು ಅಂತ ನೋಡಿದ್ವು ಅಲ್ದೆ ನಮ್ ಶ್ಯಾಮನ್ನ ದೋಷಿ ಮಾಡ್ಬೇಕು ಅಂತ ನೋಡಿದವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ಬೇಕು. ಅವರು ಮಾಡಿರೋ ತಪ್ಪನ್ನ ನಿರೂಪಿಸಿ ಅವರನ್ನ ಜೈಲಿಗೆ ಹಾಕಿಸ್ಬೇಕು. ಅವಾಗ ಮಾತ್ರ ನನ್ನ ಕೋಪ ಹೋಗದು. ಕಂದ, ನೀನ್ ಆವೇಶ ಪಡಬೇಡ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ವಲ್ಲ ಮೇಡಮ್? ಬ್ಯುಸಿ ಇದ್ದೀರಾ? ನೀವ್ ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡಕ್ಕೆ ನಾನ್ ಕೆಲ್ಸ ಇಲ್ದೆ ಖಾಲಿ ಕುತ್ಕೊಂಡಿದ್ದೀನಿ ಅನ್ಕೊಂಡಿದೀರಾ? ಇಲ್ಲ ಮೇಡಮ್, ನೀವು ತುಂಬಾ ಬ್ಯುಸಿ ಪರ್ಸನ್ ಅಂತ ಗೊತ್ತಿದೆ. ಅದ್ ಬಿಡಿ, ನೀವ್ ಯಾಕೆ ಫೋನ್ ಮಾಡಿದ್ದು? ನೀವು ನನಗೆ ಕೊಟ್ಟ ಇನ್ಫಾರ್ಮೇಶನ್ ಇಂದ ನನಗೆ ತುಂಬಾ ಲಾಭ ಆಯ್ತು ಮೇಡಮ್. ಆದ್ರೆ ಇಲ್ಲಿ ಅದರಿಂದ ದೊಡ್ಡ ಸಮಸ್ಯೆನೂ ಆಗಿದೆ. ನಿಮ್ ಸಮಸ್ಯೆ ನನ್ಗೇನಕ್ಕೆ? ಅಂದ್ರೆ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದಾನೇ ಅಲ್ವಾ ಮೇಡಮ್ ಈ ಸಮಸ್ಯೆ ಆಗಿದ್ದು? ಅದಕ್ಕೆ ನಡೆದಿರೋದನ್ನ ನಿಮ್ಗೆ ಹೇಳ್ತಿದ್ದೀನಿ. ನೋಡಿ, A1 ಮಸಾಲಾ ಕಂಪನಿ ಅವರಿಂದ ನೀವ್ ಮೋಸ ಹೋಗದೆ ಇರ್ಲಿ ಅಂತ ಕಂಪನಿ ಸೀಕ್ರೆಟ್ಸ್ ನಿಮಗ್ ಹೇಳಿದ್ದು ಅಷ್ಟೇ. ಅದಕ್ಕೋಸ್ಕರ ನಿಮ್ ಪ್ರಾಬ್ಲಮ್ ಎಲ್ಲ ನನ್ನ ಹತ್ರ ಹೇಳಿ ಅದ್ರ ಬಗ್ಗೆ ನನ್ನ ಹತ್ರ ಪಂಚಾಯಿತಿ ಮಾಡ್ಬೇಡಿ. ಹಾಗಲ್ಲ ಮೇಡಮ್. ಬೇಡ, ನನಗಿನ್ನೇನು ಹೇಳ್ಬೇಡಿ. ಇನ್ನೊಂದ್ಸಲ ನೀವೇನಾದ್ರೂ ಫೋನ್ ಮಾಡಿದ್ರೆ ಮರ್ಯಾದೆ ಇರಲ್ಲ. ಏನಾಯ್ತ್ರಿ ಹಾಗ್ ನೋಡ್ತಿದ್ದೀರಲ್ಲ? ಈಗ ಯಾಕೆ ಕೆಳಗೆ ಮಲ್ಕೋಬೇಕು ಶ್ಯಾಮ? ಬೆಡ್ ಮೇಲೆ ಮಲಗ್ಬೋದಲ್ಲ. ನಾಚಿಕೆ ಪಡ್ತಿದ್ಯಲ್ಲ ಶ್ಯಾಮ? ನೀನು ಕೂಡ ನನ್ನ ಜೊತೆನೆ ಮೇಲೆ ಮಲಗ್ಬೋದಲ್ಲ. ನಾವಿಬ್ರು ಗಂಡ ಹೆಂಡ್ತಿ ಅಲ್ವಾ? ಮಲ್ಕೊಂಡ್ರೆ ತಪ್ಪೇನು? ನಾವು ಗಂಡ ಹೆಂಡ್ತಿನೇ ಆದ್ರೂ ಬ್ರಹ್ಮಚಾರ್ಯದಲ್ಲಿರೋ ಗಂಡ ಹೆಂಡ್ತಿ ಅಲ್ವಾ? ಮುಹೂರ್ತ ಇಟ್ಟು ಪದ್ಧತಿ ಪ್ರಕಾರ ಆ ಶಾಸ್ತ್ರ ನಡೆಯೋವರೆಗೂ ನಾವು ದೂರನೇ ಇರ್ಬೇಕಲ್ವಾ? ಮನ್ಸುಗಳು ದೂರ ಆಗಿದ್ರೆ ಮನುಷ್ಯರು ದೂರ ಇದ್ದ ಹಾಗೆ ಶ್ಯಾಮ. ಮನುಷ್ಯರು ದೂರ ಇದ್ದಾಗ ಮನ್ಸು ಹತ್ರ ಇರ್ಬೋದು, ಇಲ್ದೇ ಇರ್ಬೋದು. ಆದ್ರೆ ಮನುಷ್ಯರು ಹತ್ರ ಇದ್ದಾಗ ಮನ್ಸ್ ಹತ್ರ ಆಗದೆ
ಹೇಗಿರತ್ತೆ ರೀ? ಥ್ಯಾಂಕ್ ಯು ವೆರಿ ಮಚ್. ಅನಾಥರಿಗೆ ಸೇವೆ ಮಾಡೋ ನಿಮ್ಮಂತ ಸೆಲೆಬ್ರಿಟಿನ ನಮ್ FM ಆಡಿಯನ್ಸ್ಗೂ ಕೂಡ ಪರಿಚಯ ಮಾಡಬೇಕು ಅಂತ ಅನ್ಕೊಂಡಿದೀವಿ ಮೇಡಮ್. ಈ ತರ ಪಬ್ಲಿಸಿಟಿಗೆ ಮತ್ತೆ ಸೆಲೆಬ್ರಿಟಿ ಪ್ಲೇಸಿಂಗೋಸ್ಕರನೇ ತಾನೆ ನಮ್ಮಂತವ್ರು ಅನಾಥರಿಗೆ ಸೇವೆ ಮಾಡೋದು. ನೀವು ಓಕೆ ಅಂದ್ರೆ ನಾಳೆ ಮಾರ್ನಿಂಗ್ 8:30ಗೆ ನಮ್ FM ಸ್ಟೇಷನ್ ಅಲ್ಲಿ ನಿಮ್ಮ ಇಂಟರ್ವ್ಯೂ ಪ್ಲಾನ್ ಮಾಡ್ತೀನಿ ಮೇಡಮ್. ಈಗ್ಲೇ ಓಕೆ ಅನ್ಬಿಟ್ರೆ ನಾನ್ ಖಾಲಿ ಕೂತಿರೋ ಸೆಲೆಬ್ರಿಟಿ ಅನ್ಕೋತಾರೆ. ನಾಳೆ ಮಾರ್ನಿಂಗಾ? ಹೌದು ಮೇಡಮ್. 1 ಮಿನಿಟ್. ನಾಳೆ ನನ್ನ ಶೆಡ್ಯೂಲ್ ಏನು ಅಂತ ನೋಡ್ಬಿಟ್ಟು ಹೇಳ್ತೀನಿ. 1 ಮಿನಿಟ್. ಓಕೆ ಮೇಡಮ್. ನಾಳೆ ಮಾರ್ನಿಂಗ್ 10 o'clockಗೆ ನಮ್ ಫೌಂಡೇಶನ್ ಪರವಾಗಿ MLA ಅವ್ರನ್ನ ಮೀಟ್ ಮಾಡ್ಬೇಕು. ಮಾರ್ನಿಂಗ್ 10 ಒಳಗೆ ನನ್ನ ಇಂಟರ್ವ್ಯೂ ಆಗೋಗುತ್ತಲ್ವಾ? ಮುಗಿಯುತ್ತೆ ಮೇಡಮ್. 9:30ಗೆಲ್ಲ ನಾವು ನಿಮ್ಮನ್ನ ಕಳಿಸ್ಕೊಡ್ತೀವಿ ಮೇಡಮ್. ಹಾಗಾದ್ರೆ ಓಕೆ, ನಾಳೆ ಪ್ಲಾನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಕೃಷ್ಣ, ಅಖಿಲ್ ಅವರು ಪೂರ್ತಿಯಾಗಿ ಸರಿ ಆಗೋ ತನಕ FM ಸ್ಟೇಷನ್ಗೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರಿಗೋಸ್ಕರ ಕರಿಯರ್ ಹಾಳು ಮಾಡ್ಕೋಬಾರ್ದು ಅಂತ ಅವ್ರೀಗ ಹುಷಾರಾಗಿರೋದ್ರಿಂದ FMಗೆ ಹೋಗು ಅಂತ ಅಖಿಲ್ ಅವರು ಬಲವಂತ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡೋ ಜವಾಬ್ದಾರಿನೂ ಸೌಜನ್ಯ ಮೇಡಮ್ ನನಗೆ ಕೊಟ್ಟಿದ್ದಾರೆ. ಆದ್ರಿಂದ ಹೋಗ್ದಿರೋಕಾಗ್ತಿಲ್ಲ ಕೃಷ್ಣ. ಮೊದಲನೇ ಸಲ ಒಬ್ರು ಸೆಲೆಬ್ರಿಟಿನ ಇಂಟರ್ವ್ಯೂ ಮಾಡ್ತಿದ್ದೀನಿ. ನನ್ ಪ್ರೋಗ್ರಾಮ್ ತರಾನೇ ಈ ಇಂಟರ್ವ್ಯೂ ಕೂಡ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡು ಕೃಷ್ಣ. ಶ್ಯಾಮ, ಎಲ್ಲಿಗೆ ಹೊರಟಿದ್ಯಮ್ಮ? ಅದು ಅತ್ತೆ, ಅದು 4 ದಿನ ಫ್ಯಾಕ್ಟ್ರಿಗೆ ಹೋಗದೆ ಇದ್ರೆ ಏನ್ ನಷ್ಟ ಆಗತ್ತೆ? ಅಖಿಲ್ ಪೂರ್ತಿಯಾಗಿ ಹುಷಾರಾಗೋ ತನಕ ನೀನ್ ಮನೇಲೇ ಇದ್ದು ಅವನನ್ನ ನೋಡ್ಕೋಬಹುದಲ್ವಾ? ನನ್ನ ನೋಡ್ಕೊಳ್ಳೋದಿಕ್ಕೆ ಅಂತಾನೆ ಅವಳು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ ಮಮ್ಮಿ. ಮತ್ತೆ ಅವಳು ಹೊರಟಿದ್ದಾಳೆ. ನಾವು ಡಾಕ್ಟರ್ ಚೆಕಪ್ಗೆ ಹೋಗ್ತಿರೋದು ಮಮ್ಮಿ. ಓ ಹೌದಾ? ನಿನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾಳಾ? ಹೌದು ಮಮ್ಮಿ. ಹಾಗಾದ್ರೆ ಹೋಗ್ ಬನ್ನಿ. ಶ್ಯಾಮ, ತಗೋ ಈ ರಿಪೋರ್ಟ್ಸ್ ತಗೋ. ಹೋಗ್ ಬರ್ತೀವಿ ಮಮ್ಮಿ. ಒಳ್ಳೇದಪ್ಪ. ಹೋಗ್ ಬರ್ತೀವಿ ಅತ್ತೆ. ಹುಷಾರಾಗಿ ಹೋಗ್ ಬನ್ನಿ. ನನ್ನ ಕ್ಷಮಿಸಿ ಅತ್ತೆ, ನಿಮಗ್ ಸುಳ್ಳು ಹೇಳಿ ಹೀಗೆ ಹೋಗ್ಬೇಕಾಗಿದೆ. ತಾತ ಬರೋ ತನಕ ಹೀಗ್ ಮಾಡ್ಲೇಬೇಕಾಗಿದೆ. ನನ್ನ ಪೌರಾಣಿಕ ಪಾತ್ರಕ್ಕೆ ಬಂದ್ರೆ ನೀವು ವಿಷ್ಣುಮೂರ್ತಿ ಪಾತ್ರ ಮಾಡಿದೀರಲ್ಲ? ಹೌದಮ್ಮ, ತುಂಬಾ ಸೀರಿಯಲ್ ಅಲ್ಲಿ ವಿಷ್ಣುಮೂರ್ತಿ ಪಾತ್ರ ಮಾಡಿದೀನಿ. ನನ್ನ ದೃಷ್ಟಿಲಿ ಅದು ತುಂಬಾ ಕಷ್ಟವಾದ ಪಾತ್ರ. ಹೌದಾ? ಅದು ಕಷ್ಟದ ಪಾತ್ರ ಹೇಗೆ ಸರ್? ಆಳದ ಸಮುದ್ರದಲ್ಲಿ ಹೀಗ್ ತಲೆ ಕೈ ಇಟ್ಕೊಂಡ್ ಮಲ್ಕೊಂಡು ಲಕ್ಷ್ಮೀ ದೇವಿ ಹತ್ರ ಕಾಲ್ ಹೊತ್ತಿಸ್ಕೊಳ್ಳೋ ಪಾತ್ರ ಅಲ್ವಾ ಅಂತ ನಾನ್ ಹೇಳಿದ್ದಲ್ಲ ಸರ್. ನಮ್ ಲಿಸನರ್ಸ್ಗೆ ಯಾರಿಗಾದ್ರೂ ಈ ರೀತಿ ಅನುಮಾನ ಬರತ್ತೇನೋ ಅಂತ ಆ ಡೌಟ್ನ ಅವ್ರಿಗೆ ನೀವೇ ಕ್ಲಿಯರ್ ಮಾಡ್ಬೋದಲ್ವಾ? ಅದಕ್ಕೆ ಕೇಳ್ತಾ ಇದ್ದೀನಿ. ಶೋರ್. ನನ್ನ ದೃಷ್ಟಿಯಲ್ಲಿ ವಿಷ್ಣುಮೂರ್ತಿ ಪಾತ್ರ ಯಾಕೆ ಅಷ್ಟು ಕಷ್ಟ ಅಂದ್ರೆ ಆ ಒಂದು ಪಾತ್ರದಲ್ಲಿ 10 ಪಾತ್ರ ಇದೆ. 10 ಪಾತ್ರನಾ? ಹೌದಮ್ಮ. ದಶಾವತಾರ ಎಲ್ಲ ವಿಷ್ಣುಮೂರ್ತಿ ಅವತಾರನೇ ಅಲ್ವಾ? ಅಂದ್ರೆ ಒಂದೇ ಪಾತ್ರದಲ್ಲಿ 10 ಪಾತ್ರ ಇದ್ದಾಗಲ್ವಾ? ಅಂದ್ರೆ ವಿಷ್ಣುಮೂರ್ತಿ ಪಾತ್ರ ಮಾಡೋವಾಗ ಆ 10 ಪಾತ್ರನೆಲ್ಲ ದೃಷ್ಟಿಯಲ್ಲಿಟ್ಕೊಂಡು ನಟಿಸ್ಬೇಕಲ್ವಾ? ಅದಕ್ಕೆ 10 ತಲೆ ಇರೋ ರಾವಣಾಸುರನ್ ಪಾತ್ರಕ್ಕಿಂತ 10 ಪಾತ್ರ ಇರೋ ವಿಷ್ಣುಮೂರ್ತಿ ಪಾತ್ರನೇ ಕಷ್ಟ ಅಂತ ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ದಶ ಅವತಾರದಲ್ಲಿ ನಿಮ್ಗೆ ಇಷ್ಟ ಆಗೋ ಅವತಾರ ಯಾವ್ದು ಸರ್? ಕೃಷ್ಣ ಅವತಾರ. ಹೌದಾ? ಹೌದಮ್ಮ. ಯಾವ ವಯಸ್ಸಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಎಳೆ ವಯಸ್ಸಿನಿಂದ ವಯಸ್ಸು ಮಾಗೋ ತನಕ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳೋದು ಶ್ರೀಕೃಷ್ಣನ ಅವತಾರ. ಅದಕ್ಕೆ ನನಗೆ ಆ ಅವತಾರ ಅಂದ್ರೆ ತುಂಬಾ ಇಷ್ಟ. ಒಂದೇ ಮಾತಲ್ಲಿ
ಕೃಷ್ಣ ಪರಮಾತ್ಮನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಇದು ಮಾತು ಗೀತೆ ಕಾರ್ಯಕ್ರಮ ಆಗಿರೋದ್ರಿಂದ ಒಳ್ಳೆ ಮಾತೊಂದನ್ನ ಹೇಳಿದ್ರಿ. ಮತ್ತೆ ಒಳ್ಳೆ ಹಾಡೊಂದು ಹಾಡ್ತೀರಾ? ಏನ್ ಹಾಡು ಅಂತೀಯ? ನಿಮ್ಮಿಷ್ಟ ಸರ್. ಆ ನೀಲಮೇಘ ಶ್ಯಾಮಂಗೆ ಲಾಲಿ ಹಾಡು ಹಾಡ್ತೀನಿ. ಲಾಲಿ ಹಾಡಾ? ಹಾಡಿ ಸರ್. ತೂಗುವುಯ್ಯಾಲೆ ನಾದಗಲೆ ಲೀಲೆ ಶಂಖ ಚಕ್ರಗಳಿಗೆ ಹಾಡೆ ಜೋಗುಳವ ವೇದ ಮಂತ್ರಗಳು ಅಭಯ ಹಸ್ತಗಳಿಗೆ ಕಮಲ ನಯನಗಳು ಮುಳುಗಿಕೊಂಡಿರಲು ನಿದಿರೆಯ ನದಿಯಲ್ಲಿ ಬಳಲಿದ ಸಮಯದಿ ಅರವಿಂದಾಕ್ಷನು ಸರಿದನು ನಿದಿರೆಯಲಿ ತಂಗಾಳಿ ಹಾಡೆಲಾಲಿ ಜರಿ ತೊರೆಯು ಹಾಡೆಲಾಲಿ ದೀಪಗಳು ಹಾಡೆಲಾಲಿ ಲೋಕಗಳು ಹಾಡೆಲಾಲಿ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಅಷ್ಟೇ ಅದ್ಭುತವಾಗಿ ನೀನು ಕೂಡ ಚರಣ ಹಾಡಬೇಕು. ನಾನು ನಿಮ್ ಮುಂದೆ ಹಾಡ್ಬೇಕಾ? ಹಾಡಬೇಕು. ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಅಲ್ವಾ? ಕೃಷ್ಣ ತುಳಸಿ ಹಾಡದೇ ಇದ್ರೆ ಹೇಗೆ? ಸರಿ ಸರ್, ಹಾಡ್ತೀನಿ. ಥ್ಯಾಂಕ್ ಗಾಡ್, ಮಮ್ಮಿಗೆ ಡೌಟ್ ಬರ್ದಿದ್ದ ಹಾಗೆ FM ಸ್ಟೇಷನ್ಗೆ ಹೋಗಿ ಬಂದ್ವಿ. ಏನಂದ್ರೆ ಈಗ ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಏನ್ ಶ್ಯಾಮ? ಆಗ್ಲೇ ನಾನು ಇಂಟರ್ವ್ಯೂ ಮಾಡಿರೋ ಸಾಯಿ ಕಿರಣ್ ಅವರು ನನ್ಗೆ ಇಷ್ಟ ಇರೋ ನಟ ಅಂತ ನಿಮಗೆ ಗೊತ್ತಲ್ವಾ? ಗೊತ್ತು, ಎಷ್ಟೋ ಸಲ ಹೇಳಿದ್ಯಲ್ಲ. ನಿನ್ ಫೇವ್ರೆಟ್ ಆಕ್ಟರ್ನ ನೀನ್ ಇಂಟರ್ವ್ಯೂ ಮಾಡಕ್ಕಾಗಿದ್ದು ನಿಜವಾಗ್ಲೂ ನಿನ್ ಲಕ್. ಲೈಫಲ್ಲಿ ಅದೊಂದು ಗ್ರೇಟ್ ಮೆಮೊರಿ ಆಗಿ ನಿನಗೆ ನೆನಪಿರುತ್ತೆ. ಹಾಗೆ ನೆನಪಿರ್ಲಿ ಅಂತಾನೆ ಅವ್ರ ಜೊತೆ ಒಂದ್ ಸೆಲ್ಫಿ ತಗೊಂಡೇರಿ. ವಾವ್, ಸೂಪರ್ಬ್, ಎಕ್ಸಲೆಂಟ್ ಶ್ಯಾಮ. ಶ್ಯಾಮ, ನಾಳೆ ನೀನೇ ಕೃಷ್ಣ ತುಳಸಿ ಅನ್ನೋ ವಿಷಯ ಮಮ್ಮಿಗ್ ಗೊತ್ತಾದ್ಮೇಲೆ ಈ ಫೋಟೋಸ್ನ ಮಮ್ಮಿಗ್ ತೋರ್ಸು, ತುಂಬಾ ಖುಷಿ ಪಡ್ತಾರೆ. ಹಾಗೆ ಆಗ್ಲಿರಿ, ತಪ್ಪದೆ ತೋರಿಸ್ತೀನಿ. ಏನ್ ರೂಪಾ, ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಮದ್ವೆ ಆಗ್ತಿದ್ದೀನಲ್ಲ ಮಮ್ಮಿ, ಅದಕ್ಕೆ ಡಲ್ ಆಗಿದ್ದೀನಿ. ಮದ್ವೆ ಫಿಕ್ಸ್ ಆದ್ರೆ ಡಲ್ ಆಗಿ ಯಾಕೆ ಇರ್ಬೇಕು? ಇಲ್ದಿದ್ರೆ ಏನ್ ಮಮ್ಮಿ, ಸಂಬಂಧ ಓಕೆ ಅನ್ಕೊಂಡು ಎಷ್ಟು ದಿನ ಆಯ್ತು, ಇಲ್ಲಿ ತನಕ ಎಂಗೇಜ್ಮೆಂಟು ಇಲ್ಲ, ಅದ್ರ ಪ್ರಸ್ತಾಪನೂ ಇಲ್ಲ. ಇಷ್ಟಕ್ಕೂ ನನಗೂ ಆದಿತ್ಯಗೂ ಮದ್ವೆ ಆಗತ್ತಾ? ಆಗತ್ತೆ, ಗ್ಯಾರಂಟಿಯಾಗ ಆಗತ್ತೆ. ಹೇಗಾಗುತ್ತೆ ಮಮ್ಮಿ? ನೀನ್ ಆದಿತ್ಯ ಅವ್ರ ತಂದೆ ಹತ್ರ ಮಾತಾಡಿದ್ರಲ್ವಾ? ಹೇಗೆ ಮಾತಾಡ್ಲಿ? ಮದ್ವೆ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಅವರು ಆಲ್ಬಮ್ ಬಗ್ಗೆ ಕೇಳ್ತಾರೆ. ಕೇಳಿದ್ರೆ ಏನೋ ಒಂದ್ ಹೇಳ್ಬಿಡು ಮಮ್ಮಿ. ಮೊದ್ಲು ನೀನ್ ಇವ್ರಿಗೆ ಫೋನ್ ಮಾಡಿ ಮದ್ವೆ ವಿಷಯ ಮಾತಾಡು. ನೀನ್ ಮಾತಾಡ್ತೀಯ ಅಥವಾ ನಾನೇ ಮಾತಾಡ್ಲಾ?
ಬೇಡ ಬೇಡ, ನಾನೇ ಕಾಲ್ ಮಾಡ್ತೀನಿ, ಸರಿನಾ? ಫೋನ್ ಪಿಕ್ ಮಾಡ್ತಿಲ್ಲ ಕಣೆ. ಮೊನ್ನೆವರೆಗೂ ಫೋನ್ ಮಾಡಿದಾಗ ನೀನ್ ಪಿಕ್ ಮಾಡಿಲ್ವಲ್ಲ, ಅದಕ್ಕೆ ಇರ್ಬೇಕು. ಈಗ ಅವರು ನಿನ್ ಫೋನ್ ಪಿಕ್ ಮಾಡ್ತಿಲ್ಲ. ಮತ್ತೆ ಮಾಡು. ಇವಾಗ್ಲೂ ಕೂಡ ಫೋನ್ ತೆಗಿಲಿಲ್ಲ. ಹಠ ಬಿಡ್ದಿರೋ ವಿಕ್ರಮ್ ಕಸಿನ್ ಸಿಸ್ಟರ್ ಹಾಗೆ ಮತ್ತೆ ಮತ್ತೆ ಮಾಡ್ತಾನೆ ಇರು. ಇರಿಟೇಟ್ ಆಗಿ ಅವರೇ ಆನ್ಸರ್ ಮಾಡ್ತಾರೆ. ಹಾ ಸರಿ. ಹಲೋ, ಯಾರು? ಯಾರು ಅಂತ ಕೇಳ್ತಿದಾರಲ್ಲೇ, ನನ್ ನಂಬರ್ನ ಡಿಲೀಟ್ ಮಾಡ್ಬಿಟ್ಟಿದಾರೋ ಏನೋ. ಹಾ, ಮಾತಾಡು ಮಮ್ಮಿ. ಸರಿ, 1 ನಿಮಿಷ. ನಾನಣ್ಣ, ಗೌರಮ್ಮ. ಓ, ನೀನಾ ಗೌರಮ್ಮ? ಕೆಲ್ಸದ ಮಧ್ಯೆ ನಾನು ಹೆಸರು ನೋಡ್ಲೇ ಇಲ್ಲ. ಪರವಾಗಿಲ್ಲ ಬಿಡಿ ಅಣ್ಣ. ಹೇಳು ಗೌರಮ್ಮ, ಏನೋ ವಿಷಯ ಇಟ್ಕೊಂಡೆ ಫೋನ್ ಮಾಡಿರೋ ಹಾಗಿದೆ. ಅದೇ ಅಣ್ಣ. ಏನ್ ವಿಷಯ? ಅಂದ್ರೆ ಅದೇ ಅಣ್ಣ, ರೂಪರಾಣಿ ಆದಿತ್ಯನ್ ಮದ್ವೆ ವಿಷಯ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಮದ್ವೆ ವಿಷಯ ಮಾತಾಡೋದಕ್ಕೆ ಫೋನ್ ಮಾಡಿದ್ಯಾ? ಹೌದಣ್ಣ. ಆಮೇಲೆ ಕಾಲ್ ಮಾಡು ಗೌರಮ್ಮ, ಈಗ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅಣ್ಣ ಅಣ್ಣ, ನಾವ್ ಆಲ್ಬಮ್ ವಿಷಯ ಮಾತಾಡ್ತಿಲ್ಲ ಅಂತ ಅವರು ಮದ್ವೆ ವಿಷಯ ಮಾತಾಡ್ತಾ ಇಲ್ಲ. ಅಂದ್ರೆ ಆಲ್ಬಮ್ ಆಗದೆ ಇದ್ರೆ ನನ್ ಮದ್ವೆನೂ ಆಗಲ್ವಾ ಮಮ್ಮಿ? ಮದ್ವೆ ಆಗ್ತಿದ್ರೆ ಮಾತ್ರ ನಾನ್ ಮೊದ್ಲೇ ಹೇಳ್ತಿದ್ದೀನಿ, ನಾನು ಏನ್ ಹಾಕೊಂಡ್ ಸಾಯ್ತೀನಿ. ಬಾಯ್ ಮುಚ್ಚೆ. ಮಾತಿಗೂ ಸತ್ತೋಗ್ತೀನಿ ಅಂತ ನನ್ ತಲೆ ತಿನ್ಬೇಡ. ನಾನೇ ಇಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಾ ಇದ್ದೀನಿ. ಸುಮ್ನೆ ನೀನು ಟೆನ್ಷನ್ ಮಾಡ್ಕೊಂಡು ನನ್ಗೂ ಟೆನ್ಷನ್ ಕೊಡ್ಬೇಡ. ಈ ಸಮಸ್ಯೆಗೆ ಏನಾದ್ರೂ ಪರಿಹಾರ ನಾನು ಹುಡುಕ್ತೀನಿ. ಯೋಚನೆ ಮಾಡು, ಬೇಗ ಯೋಚನೆ ಮಾಡು. ನಾನೀಗ ಅವ್ರ ಮುಂದೆ ಹೋದ್ರೆ ಅವರು ನನ್ನ ಗುರ್ತು ಹಿಡಿತಾರೆ. ಕೃಷ್ಣ ತುಳಸಿ ಪ್ರೋಗ್ರಾಮ್ ವಿಷಯದ ಬಗ್ಗೆ ಮಾವಂಗ್ ಹೇಳ್ತಾರೆ. ಹಾಗಾಗ್ಬಾರ್ದು ಅಂದ್ರೆ ನಾನು ಅನಂತ್ ಅಂಕಲ್ ಕಣ್ಣಿಗೆ ಕಾಣಿಸ್ಕೋಬಾರ್ದು. ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ನಾನು ನಿಮ್ ಚೇರ್ಮನ್ ನ ಮೀಟ್ ಮಾಡೋದು ಚೆನ್ನಾಗಿರಲ್ಲ ಸೌಜನ್ಯ? ಯಾಕೆ ಚೆನ್ನಾಗಿರಲ್ಲ? ಅಂದ್ರೆ ಮೊನ್ನೆ ನಾ ನಿಮ್ಗೆ ಇಂಟರ್ವ್ಯೂ ಕೊಟ್ನಲ್ಲ, ಆ ಇಂಟರ್ವ್ಯೂ ಬದಲಾಗಿ ನಾನು ಈ ಪ್ರೋಗ್ರಾಮ್ ಕೇಳ್ತಿದ್ದೀನಿ ಅಂತ ಅವರು ಅನ್ಕೋಬಹುದು ಅಂತ ನನ್ ಫೀಲಿಂಗ್. ನಮ್ ಚೇರ್ಮನ್ ಹಾಗೆಲ್ಲ ಅನ್ಕೊಳ್ಳಲ್ಲ. ಅವರು ಅನ್ಕೊಳ್ದೆ ಇರ್ಬೋದು ಸೌಜನ್ಯ, ಆದ್ರೆ ಅವರು ಹಾಗ ಅನ್ಕೋತಾರೆ ಅನ್ನೋ ಫೀಲಿಂಗ್, ಆ ಫೀಲಿಂಗ್ ನನಗಿರುತ್ತಲ್ವಾ, ಅದಕ್ಕೆ ನಾನ್ ಬರಲ್ಲ ಅಂದೆ. ನೀನೇ ಹೋಗಿ ಅವ್ರ ಹತ್ರ ಮಾತಾಡಿ ಹೇಗಾದ್ರೂ ಮಾಡಿ ಈ ಪ್ರೋಗ್ರಾಮ್ ಏರ್ಪಾಡ್ ಮಾಡ್ಸು ಪ್ಲೀಸ್ ಸೌಜನ್ಯ. ಓಕೆ ಸೌಜನ್ಯ. ಏನು? 1 ಮಿನಿಟ್. ಅವ್ರಿಗೇನಾದ್ರೂ ಓಕೆ ಅಂದ್ರೆ ಕೃಷ್ಣ ತುಳಸಿ ಹತ್ರ ಈ ಅಗ್ರಿಮೆಂಟ್ ಮೇಲೆ ಸೈನ್ ಕೂಡ ಮಾಡ್ಸು. ಅಗ್ರಿಮೆಂಟಾ? ಬೇಕಾಗಿಲ್ಲ ಐಶ್ವರ್ಯ. ನಮ್ ಚೇರ್ಮನ್ ಸರ್ ಹೇಳಿದ್ರೆ ಕೃಷ್ಣ ತುಳಸಿ ತಪ್ಪದೆ ಪ್ರೋಗ್ರಾಮ್ ಅಲ್ಲಿ ಹಾಡ್ತಾಳೆ. ಅವಳು ಮಾಡ್ತಾಳೆ ಸೌಜನ್ಯ, ಓಕೆ. ಆದ್ರೆ ಹೀಗೆ ಅಗ್ರಿಮೆಂಟ್ ಮಾಡ್ಸೋದು ನಮ್ ಲಿಟಲ್ ಏಂಜಲ್ ಫೌಂಡೇಶನ್ದು ರೂಲ್. ಅದಕ್ಕೆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ಸು ಅಂತ ಹೇಳ್ತಿರೋದು. ಜಸ್ಟ್ ಇದೊಂದು ಫಾರ್ಮ್ಯಾಲಿಟಿ ಅಷ್ಟೇ. ಸರಿ, ನೀನ್ ಇಲ್ಲೇ ಇರು, ನಾನ್ ಬರ್ತೀನಿ. ಶ್ಯಾಮ, ಆ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡು, ನಿನ್ನ ಆಟ ಆಡಿಸ್ತೀನಿ. ಶ್ಯಾಮ, ನಿನಗೆ ಅಷ್ಟ ದಿಗ್ಬಂಧನ ಹಾಕಿ ಕಟ್ ಹಾಕ್ತೀನಿ. ನೀನ್ ಸಿಕ್ ಬೀಳೋದು ತಪ್ಪೋದಿಲ್ಲ. ಏನು, ನಿಮ್ ಫ್ರೆಂಡ್ ಐಶ್ವರ್ಯ ಮತ್ ಬಂದಿದ್ರು? ಹೌದಾ? ನಿಮ್ ಫ್ರೆಂಡ್ಗೋಸ್ಕರ ಕೃಷ್ಣ ತುಳಸಿ ಪ್ರೋಗ್ರಾಮ್ ಏರ್ಪಾಡು ಮಾಡಿದ್ರಾ? ಹೌದು ಸರ್. ಏನ್ ಸೌಜನ್ಯ, ಯಾಕೆ ಹೀಗೆ ಮಾಡಿದ್ರಿ? ದಿನ ದಿನಕ್ಕೆ ಕೃಷ್ಣ ತುಳಸಿ ಹಾಗೆ ಬೆಳೀತಿದ್ದಾಳೆ. ಅವಳು ಇನ್ನೂ ಬೆಳೀತಿದ್ರೆ ಅವಳನ್ನ ಕೆಲಸದಿಂದ ತೆಗೆಯೋಕೆ ನಮ್ ಕಷ್ಟ ಆಗತ್ತಲ್ಲ. ಅನಾವಶ್ಯಕ ನೀವು ಆ ಪ್ರೋಗ್ರಾಮ್ ನ ಫಿಕ್ಸ್ ಮಾಡಿದ್ರಿ. ಅಂದ್ರೆ ನನ್ ಫ್ರೆಂಡ್ಗೋಸ್ಕರ ಮಾಡ್ಬೇಕಾಯ್ತು. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಏನು ಸರ್? ರೂಪರಾಣಿನ ಕೃಷ್ಣ ತುಳಸಿ ಜೊತೆ ಸೇರಿಸಿ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಯುಗೇಂದ್ರ ಗುಪ್ತಾ ಅವರು ಯಾವತ್ತಿಂದ ಟ್ರೈ ಮಾಡ್ತಿದ್ರಲ್ಲ. ಹೌದು. ಕೃಷ್ಣ ತುಳಸಿ ಪ್ರೋಗ್ರಾಮ್ ಅಲ್ಲಿ
ರೂಪಾರಾಣಿ ಪ್ರೋಗ್ರಾಂ ಕೂಡ ಆಡ್ ಮಾಡೋಣ. ರೂಪಾರಾಣಿ ಸ್ಟಾರ್ ಸಿಂಗರ್, ಕೃಷ್ಣ ತುಳಸಿ ಹೊಸ ಸಿಂಗರ್. ಡೆಫಿನೆಟ್ಲಿ ರೂಪಾರಾಣಿ ಮುಂದೆ ಕೃಷ್ಣ ತುಳಸಿ ಡಲ್ ಆಗ್ತಾಳೆ. ಎಲ್ರೂ ರೂಪಾರಾಣಿ ಹಾಡೇ ಮೆಚ್ಕೋತಾರೆ. ಕೃಷ್ಣ ತುಳಸಿ ನಮ್ ಮರ್ಯಾದೆ ತೆಗೆದ್ಲು ಅಂತ ಹೇಳಿ ಚೇರ್ಮನ್ ಸರ್ಗೆ ಚೆನ್ನಾಗಿ ನಂಬಿಸಿ ಕೃಷ್ಣ ತುಳಸಿನ ಕೆಲಸದಿಂದ ತೆಗೆಸ್ಬಿಡ್ಬಹುದು. ನಮ್ ಪ್ರಾಬ್ಲಮ್ ಸಾಲ್ವ್. ಏನಂತೀರಿ? ಗುಡ್ ಐಡಿಯಾ ಸರ್. ಏನು ನನ್ ಮುಂದೆ ಶ್ಯಾಮನ್ ಹತ್ರ ಮಾತಾಡಕ್ಕೆ ಏನಾದ್ರೂ ಕಷ್ಟನಾ? ಕಷ್ಟ ಆದ್ರೂ ಸರಿನೇ. ನೀವು ಶ್ಯಾಮ ಹತ್ರ ಯಾವುದೇ ವಿಷಯ ಮಾತಾಡಬೇಕು ಅಂದ್ರೂ ನನ್ ಮುಂದೆನೆ ಮಾತಾಡಬೇಕು. ಏನ್ ಗೌರಮ್ಮ ಹೇಳಿ. ಏನಿಲ್ಲ ಶ್ಯಾಮ, ಆದಿತ್ಯನಪ್ಪ ಫೋನ್ ಮಾಡಿದ್ರು. ಓ, ರೂಪಾರಾಣಿ ಮದ್ವೆ ವಿಷಯ ಮಾತಾಡಕ್ಕೆ ಫೋನ್ ಮಾಡಿದ್ರಾ? ಅಲ್ಲ, ರೂಪಾರಾಣಿ ಪ್ರೋಗ್ರಾಂ ವಿಷಯಕ್ಕೆ ಫೋನ್ ಮಾಡಿದ್ರು. ಅವರೊಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದಾರಂತೆ. ಆ ಪ್ರೋಗ್ರಾಮಲ್ಲಿ ರೂಪಾರಾಣಿ ಹಾಡ್ಬೇಕು ಅಂತ ಹಠ ಹಿಡ್ಕೊಂಡು ಕೂತಿದ್ದಾರೆ. ಆಗೋದಿಲ್ಲ ಅಂತ ಹೇಳಿ. ಶ್ಯಾಮ ರೂಪಾರಾಣಿಗೋಸ್ಕರ ಹಾಡಲ್ಲ ಅಂತ ಹೇಳಿದ್ಲಲ್ವಾ, ಆದ್ರೂ ಮತ್ತೆ ಕೇಳ್ತಿರಲ್ಲ. ಹಾಗೆ ಹೇಳ್ಬೇಡ ಅಖಿಲ್. ಶ್ಯಾಮ ಈಗ ಹಾಡ್ ಹಾಡ್ಲಿಲ್ಲ ಅಂದ್ರೆ ರೂಪಾರಾಣಿ ಮದ್ವೆ ನಡೆಯಲ್ಲ. ಆ ಪ್ರೋಗ್ರಾಮಲ್ಲಿ ರೂಪಾರಾಣಿ ಹಾಡ್ ಹೇಳಿದ್ಮೇಲೆ ಆಗ್ಲೇ ಅದೇ ಸ್ಟೇಜ್ ಮೇಲೆ ರೂಪಾರಾಣಿ ನನ್ನ ಭಾವಿ ಸೊಸೆ ಅಂತ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದಿತ್ಯ ಅವರ ಅಪ್ಪ. ಅದಕ್ಕೋಸ್ಕರ ಇದೊಂದು ಸಲ ಶ್ಯಾಮ ರೂಪಾರಾಣಿಗೋಸ್ಕರ ಹಾಡ್ಲೇಬೇಕು. ನಾವು ಮಾಡಿರೋ ತಪ್ಪನ್ನ ಕ್ಷಮಿಸಿ, ನಮ್ಮನ್ನೂ ಕ್ಷಮಿಸಿ, ಇದೊಂದು ಪ್ರೋಗ್ರಾಮಲ್ಲಿ ಶ್ಯಾಮ ಹಾಡೇಳೋದಕ್ಕೆ ಅವಕಾಶ ಕೊಡು ಅಖಿಲ್. ರೂಪಾರಾಣಿ ಜೀವನ ಉಳಿಯತ್ತೆ. ಈ ಶ್ಯಾಮ, ಇದೊಂದ್ಸಲ ಹಾಡು ಶ್ಯಾಮ. ಇದು ಒಂದು ಸಲ ನೀನ್ ಹಾಡಾಡಿದ್ರೆ ನಿನ್ ಸಾಲ ಎಲ್ಲ ನಾನ್ ಬಿಟ್ಬಿಡ್ತೀನಿ. ಅಡ ಇಟ್ಕೊಂಡಿರೋ ನಿನ್ ಮನೆ ಪೇಪರ್ಸ್ನು ಕೂಡ ವಾಪಸ್ ಕೊಟ್ಬಿಡ್ತೀನಿ. ಬೇಕಾಗಿಲ್ಲ, ನೀವೇನು ಮಾಫಿ ಮಾಡೋ ಅಗತ್ಯ ಇಲ್ಲ. ನಿನ್ ಸಾಲನ ಬಡ್ಡಿ ಸಮೇತ ನಾನ್ ತೀರಿಸ್ತೀನಿ. ತೀರ್ಸಿದ್ಮೇಲೆ ಮನೆ ಪೇಪರ್ಸ್ ತಗೋತೀನಿ. ಹಾಗೆ ಹೇಳ್ಬೇಡ ಶ್ಯಾಮ ಪ್ಲೀಸ್. ಈ ಮದ್ವೆ ನಡೀಲಿಲ್ಲ ಅಂದ್ರೆ ನನ್ ಮಗಳು ಜೀವಂತವಾಗಿರಲ್ಲ. ಖಂಡಿತ ಇವಳು ಆತ್ಮಹತ್ಯೆ ಮಾಡ್ಕೋತಾಳೆ. ನನ್ನ ಮಗಳೇ ಇಲ್ಲ ಅಂದ್ಮೇಲೆ ನಾನ್ ಹೇಗ್ ಬದುಕಿರ್ಲಿ ಶ್ಯಾಮ? ದಯವಿಟ್ಟು ಹಾಡ್ ಹೇಳೋದಕ್ಕೆ ಒಪ್ಕೋ ಶ್ಯಾಮ. ನಿನ್ ಕೈ ಮುಗಿದು ಬೇಡ್ಕೋತೀನಿ. ನನ್ಗಿಂತ ದೊಡ್ಡೋಳ್ ನೀನು. ಈ ಕೈ ಮುಗಿದ್ರೆ ನನ್ನ ಆಯುಸು ಕಡಿಮೆ ಆಗತ್ತೆ. ನನ್ ಯಜಮಾನ್ರು ಒಪ್ಕೊಂಡ್ರೆ ನನ್ ಹಾಡಕ್ ರೆಡಿ. ಏನು ಅಂದ್ರೆ ರೂಪಾರಾಣಿ ಯಾವ ಅನಾಹುತ ಮಾಡ್ಕೊಳ್ದೆ ಇರೋಕೋಸ್ಕರ ಇದೊಂದೇ ಸಲ ರೂಪಾರಾಣಿ ಆದಿತ್ಯಂಗೆ ಮದ್ವೆ ಆಗಕ್ಕೆ ಪ್ಲೀಸ್ ಹಾಡ್ ಹಾಡಕ್ಕೆ ಪರ್ಮಿಷನ್ ಕೊಡ್ತೀರಾ? ಹೌದಾ? ಕೃಷ್ಣ ತುಳಸಿ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಮಾಡಿದ್ಲಾ? ಹೌದು ಸರ್. ವೆರಿ ಗುಡ್. ಈಗ ನನ್ಗೊಂದು ಬ್ರಹ್ಮಾಂಡವಾಗಿರೋ ಐಡಿಯಾ ಬಂದಿದೆ. ಏನ್ ಸರ್ ಅದು? ಆ ಪ್ರೋಗ್ರಾಮ್ ಅಲ್ಲಿ ಕೃಷ್ಣ ತುಳಸಿ ರೂಪಾರಾಣಿಗೆ ಜುಗಲ್ಬಂದಿ ಮಾಡಿದ್ರೆ ಹೇಗಿರುತ್ತೆ? ಹಾಗ್ ಜುಗಲ್ಬಂದಿ ಮಾಡಿದ್ರೆ ಅವರಿಬ್ರು ಪೈಪೋಟಿಲಿ ಹಾಡ್ಬೇಕಾಗತ್ತಲ್ಲ. ರೂಪಾರಾಣಿ ಸೀನಿಯರ್ ಆದ್ರಿಂದ ಸಿಂಗಿಂಗ್ ಟೆಕ್ನಿಕ್ಸು ಚೆನ್ನಾಗ್ ಗೊತ್ತು. ಕೃಷ್ಣ ತುಳಸಿಗೆ ಅದು ಗೊತ್ತಿಲ್ಲ. ಸೊ ಖಂಡಿತ ರೂಪಾರಾಣಿ ಮುಂದೆ ಕೃಷ್ಣ ತುಳಸಿ ಕಷ್ಟಪಡ್ತಾಳೆ. ನಮ್ ಬ್ಲೂ FM ಮರ್ಯಾದೆ ತೆಗಿತಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಆದ್ರೆ ಜುಗಲ್ ಬಂದಿ ಅಂದ್ರೆ ನಮ್ ಚೇರ್ಮನ್ ಸರ್ ಒಪ್ಕೋತಾರಾ? ನಾನು ಮಾತಾಡಿ ಒಪ್ಪಿಸ್ತೇನೆ. ಆದ್ರೆ ಜುಗಲ್ ಬಂದಿ ವಿಷಯನ ಈಗ್ಲೇ ಐಶ್ವರ್ಯಾಗ್ ಹೇಳ್ಬೇಡಿ ಸರ್. ಯಾಕೆ? ಅವಳು ಕೃಷ್ಣ ತುಳಸಿ ಪ್ರೋಗ್ರಾಮ್ ಕೇಳಿರೋದ್ರಿಂದ ಜುಗಲ್ ಬಂದಿ ಅಂದ್ರೆ ಒಪ್ಕೋತಾಳೋ ಇಲ್ವೋ ಗೊತ್ತಿಲ್ಲ. ಅದು ಕರೆಕ್ಟೇ. ಮೊದಲು ನಾನು ಚೇರ್ಮನ್ ಸರ್ನ ಒಪ್ಪಿಸ್ತೇನೆ, ಆಮೇಲೆ ಗುಪ್ತಾ ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಸರ್. ಸರಿ. ಕೃಷ್ಣ ತುಳಸಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಲೋ ಇಲ್ವೋ?
ಹಲೋ ಸೌಜನ್ಯ, ಕೃಷ್ಣ ತುಳಸಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ಲಾ? ಹೌದು, ಹಾಕಾಯ್ತು. ಥ್ಯಾಂಕ್ ಯು ಸೌಜನ್ಯ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನೀನು ನಿನ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಿರೋ ಏರ್ಪಾಟ್ನ ಮಾಡ್ಕೋಬಹುದು ಐಶ್ವರ್ಯ. ಸರಿ, ನೆಕ್ಸ್ಟ್ ಮಿನಿಟ್ ಇಂದ ನಾನು ಅದನ್ನೇ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಶ್ಯಾಮ, ಸಿಕ್ಬಿದ್ದೆ. ನನ್ ಟ್ರ್ಯಾಪ್ ಅಲ್ಲಿ ಪೂರ್ತಿಯಾಗಿ ಸಿಕ್ಬಿದ್ದೆ. ನಾಡಿದ್ದು ಪ್ರೋಗ್ರಾಮ್ ನಡೆಯೋದು ನಿನ್ ಹಾಡಿನ ಪ್ರೋಗ್ರಾಮ್ ಮಾತ್ರ ಅಲ್ಲ, ನೀನು ಕೃಷ್ಣ ತುಳಸಿ ಅಂತ ನಿಜ ಅತ್ತೆಗೆ ತಿಳಿಯೋ ಪ್ರೋಗ್ರಾಮ್, ನಿನ್ ಕತ್ ಹಿಡಿದು ಹೊರಗಡೆ ತಳ್ಳೋ ಪ್ರೋಗ್ರಾಮ್ ನಡೆಯುತ್ತೆ. ಏನು? ನಾಳೆ 10ನೇ ತಾರೀಕು ನಡೆಯೋ ಪ್ರೋಗ್ರಾಮ್ ಕೃಷ್ಣ ತುಳಸಿ ಮತ್ತೆ ರೂಪಾರಾಣಿ ಸೇರಿ ಹಾಡೋ ಪ್ರೋಗ್ರಾಮ? ಹೌದು. ಅದು ಹೇಗಾಗತ್ತೆ ಶ್ಯಾಮ? ಕೃಷ್ಣ ತುಳಸಿಯಾಗಿ ಹಾಡೋದು ನೀನೇ, ರೂಪಾರಾಣಿಗೆ ಹಾಡ್ಬೇಕಾಗಿರೋದು ನೀನೇ. ಅದು ಹೇಗ್ ಸಾಧ್ಯ ಆಗತ್ತೆ? ಅದಕ್ಕೆ ಅಲ್ವಾ ಇಷ್ಟು ಟೆನ್ಷನ್ ಆಗ್ತಿರೋದು. ನೀನ್ ಏನಾದ್ರೂ ಹೇಳಿ ಅವತ್ತು ರೂಪಾರಾಣಿಗೆ ಹಾಡ್ ಹಾಡಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಹೇಳಿದ್ರೆ ಇವಳಿಗೆ ಜೀವನದಲ್ಲಿ ಮದ್ವೆ ಆಗಲ್ಲ ಶ್ಯಾಮ. ಆದಿತ್ಯನ್ ಡ್ಯಾಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ ನನ್ಗೆ, ಆ ಪ್ರೋಗ್ರಾಮ್ ಅಲ್ಲಿ ರೂಪಾರಾಣಿ ಹಾಡಿದ್ರೇನೆ ಆದಿತ್ಯನ್ಗೆ ರೂಪಾರಾಣಿಗೆ ಮದ್ವೆ ಆಗೋದು, ಇಲ್ಲ ಅಂದ್ರೆ ಆಗಲ್ಲ ಅಂತ. ನನ್ ಮದ್ವೆ ಏನಾದ್ರೂ ನಡೀತಾ ಇದ್ರೆ ನಾನ್ ಕೆರೆನೋ ಬಾವಿನೋ ನೋಡ್ಕೊಂಡ್ ಸಾಯ್ತೀನಿ ಅಷ್ಟೇ. ಅಂತ ಪರಿಸ್ಥಿತಿ ಬರಲ್ಲಮ್ಮ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಿನ್ ಸಾವನ್ ನೋಡ್ಕೊಂಡು ಶ್ಯಾಮ ಸುಮ್ನೆ ಕೂತಿರ್ತಾಳ. ಶ್ಯಾಮ, ನೀನೇ ಏನಾದ್ರೂ ಮಾಡಿ ಕೃಷ್ಣ ತುಳಸಿ ಅವತ್ತು ಪ್ರೋಗ್ರಾಮ್ ಬರೋದಕ್ಕಾಗಲ್ಲ ಅಂತ ಹೇಳಿ ತಪ್ಪಿಸ್ಕೋ ಶ್ಯಾಮ. ಅದಾಗಲ್ಲ ಗೌರಮ್ಮ, ನಾನು ಆಲ್ರೆಡಿ ಅವ್ರು ಕೊಟ್ಟಿರೋ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ್ದೀನಿ. ಕೃಷ್ಣ ತುಳಸಿಯಾಗಿ ಆ ಪ್ರೋಗ್ರಾಮ್ಗೆ ಹೋಗಿ ಆಡ್ತೀನಿ, ಮಿಸ್ ಮಾಡಕ್ಕಾಗಲ್ಲ. ಆದ್ರೆ ರೂಪಾರಾಣಿ ಕೂಡ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು, ಹಾಡ್ಬೇಕು, ತಪ್ಪಲ್ಲ. ಈಗ ಹೇಗ್ ಮಮ್ಮಿ? ಅಲ್ಲಿ ಕೃಷ್ಣ ತುಳಸಿ ಆಗಿ ಇಲ್ಲಿ ನನ್ನ ಹಾಗೆ ಒಂದೇ ಸ್ಟೇಜ್ ಮೇಲೆ ಹೇಗ್ ಹಾಡ್ತಾಳೆ ಮಮ್ಮಿ? ನೋಡೋಣ, ಆ ಕೃಷ್ಣ ಯಾವ್ದಾದ್ರೂ ಒಂದ್ ದಾರಿ ತೋರಿಸ್ತಾನೆ. ಏನ್ ಶ್ಯಾಮ ನೀನ್ ಹೇಳ್ತಾ ಇರೋದು? ನೀನು ವೆಂಟ್ರಿಲಾಕ್ವಿಸಮ್ ಪ್ರಾಕ್ಟೀಸ್ ಮಾಡ್ತೀಯಾ? ಹೌದು ರೀ. ತುಟಿ ಕದಲ್ಸ್ದೇ ಇರೋ ತರ ಮಾತಾಡೋ ಹಾಗೆ ನಾನು ತುಟಿ ಕದಲ್ಸ್ದೆ ಹಾಡ್ ಹಾಡ್ತೀನಿ ರೀ. ಹಾಗೆ ತುಟಿ ಕದಲಿಸದೆ ಮಾತಾಡೋದೇ ತುಂಬಾ ಕಷ್ಟ. ಅಂತದ್ರಲ್ಲಿ ನೀನ್ ಹಾಡ್ ಹೇಳ್ತೀನಿ ಅಂತೀಯಲ್ಲ ಶ್ಯಾಮ? ಹಾಡ್ಬೇಕು ರೀ, ಹಾಡ್ಬೇಕು. ಒಂದೇ ಸ್ಟೇಜ್ ಮೇಲೆ ನಾನಿಲ್ಲಿ ಕೃಷ್ಣ ತುಳಸಿಯಾಗಿ, ಅಲ್ಲಿ ರೂಪಾರಾಣಿಗೆ ಗೋಸ್ಟ್ ಸಿಂಗರ್ ಆಗಿ ಹಾಡಬೇಕು. ಹಾಗ ಹಾಡಬೇಕು ಅಂದ್ರೆ ನಾನು ತುಟಿ ಕದಲ್ದೇ ಇರೋ ತರ ಹಾಡೋದ್ನ ಪ್ರಾಕ್ಟೀಸ್ ಮಾಡಬೇಕು. ತಪ್ಪೋದಿಲ್ಲ. ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ರೀ. ನಿಜಾನೇ ಶ್ಯಾಮ, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಆದ್ರೆ ಹಾಗೆ ಹಾಡೋದು ತುಂಬಾ ಕಷ್ಟ ಅಂದಿದ್ದು ಅರ್ಥ ಮಾಡ್ಕೊ. ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ರೀ. ವೆಂಟ್ರಲಾಕ್ವಿಸಮ್ ನಾನ್ ಕಲಿತೀನಿ, ಹಾಡ್ ಹಾಡ್ತೀನಿ. ಕಲ್ತ್ಕೊಂಡ್ ಹಾಡೋದಿಕ್ಕೆ ಅಷ್ಟು ಟೈಮ್ ಇಲ್ಲ ಶ್ಯಾಮ. ನಾಳೆನೇ ಅಲ್ವಾ ಪ್ರೋಗ್ರಾಮ್? ಈಗಿಂದನೇ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀನಿ. ಆ ಕೃಷ್ಣನ್ ದಯೆಯಿಂದ ನಾಳೆ ಪ್ರೋಗ್ರಾಮ್ ಟೈಮ್ಗೆ ನನಗೆ ಹಾಗ್ ಹಾಡಕ್ ಬಂದ್ಬಿಡತ್ತೆ. ನನ್ಗ ನಂಬಿಕೆ ಇದೆ. ಓಕೆ ಶ್ಯಾಮ, ನಿನಗ ನಂಬಿಕೆ ಇದೆ. ಓಕೆ, ಆದ್ರೆ ಎಲ್ ಪ್ರಾಕ್ಟೀಸ್ ಮಾಡ್ತೀಯಾ? ಮನೇಲಿ ಮಾಡಿದ್ರೆ ಮಮ್ಮಿ ಕೇಳ್ತಾರಲ್ಲ. ಔಟ್ ಹೌಸ್ಗೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೋತೀನಿ ರೀ. ಕರೆಕ್ಟ್, ಅಲ್ಲಿ ಪ್ರಾಕ್ಟೀಸ್ ಮಾಡೋದೇ ಕರೆಕ್ಟ್. ಏನು ಅಂದ್ರೆ ಆ ವೆಂಟ್ರಲಾಕ್ವಿಸಮ್ಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಏನಾದ್ರೂ ಡೌನ್ಲೋಡ್ ಮಾಡ್ಕೊಡ್ತೀರಾ? ಅದನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೋತೀನಿ. ಶ್ಯೂರ್ ಶ್ಯಾಮ, ಫೋನ್ ಕೊಡು.
ತಗೋ ಶ್ಯಾಮ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೀ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.